ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿಂದು ಅಭಿವೃದ್ಧಿಯ ಪರ್ವ ಶುರುವಾಗಿದೆ. ಸಚಿವ ಬೋಸರಾಜು ಹಾಗೂ ಶಾಸಕ ಹಂಪಯ್ಯ ನಾಯಕ್ ಅವರು ಸುಮಾರು 5,25,00,000 ರೂಪಾಯಿ ಮೊತ್ತದ ವಿವಿಧ ಸಮುದಾಯ ಭವನಗಳ ನಿರ್ಮಾಣಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಪ್ರಮುಖವಾಗಿ ರಾಘವೇಂದ್ರ ಮಠದ ಆವರಣದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದ ಭವನ ಹಾಗೂ ಈಶ್ವರ ಗುಡಿ ಬಳಿ ವೀರಶೈವ ಲಿಂಗಾಯತ ಸಮಾಜದ ಭವನ ನಿರ್ಮಾಣಕ್ಕೆ ಅದ್ದೂರಿಯಾಗಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಮಾಜದ ಮುಖಂಡರು ಇಬ್ಬರು ನಾಯಕರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಅಭಿವೃದ್ಧಿ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಧನ್ಯವಾದ ಸಮರ್ಪಿಸಿದ್ದಾರೆ. ಒಟ್ಟಿನಲ್ಲಿ ಮಾನ್ವಿ ಪಟ್ಟಣದ ಸರ್ವತೋಮುಖ ಏಳಿಗೆಗೆ ಈ ಕಾಮಗಾರಿಗಳು ಹೊಸ ವೇಗ ನೀಡಲಿವೆ ಎಂದು ಸ್ಥಳೀಯರು ಆಶಯಪಟ್ಟಿದ್ದಾರೆ. ಹೀಗೆ ಹಂತ ಹಂತವಾಗಿ ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಭವನಗಳ ಸೌಲಭ್ಯ ಒದಗಿಸುತ್ತಿರುವ ಶಾಸಕರು ಮತ್ತು ಸಚಿವರ ಕಾರ್ಯಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಇದು ಒಂದು ರಾಜಕೀಯ ಪಕ್ಷ ಹೌದು. ಇದು 2011ರಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು, ಸ್ಥಾಪನೆ ಮಾಡಲಾಯಿತು. 2014ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು, 11ರಲ್ಲಿ ದಿಲ್ಲಿಯಲ್ಲಿ ಆಯಿತು, 12ರಲ್ಲಿ ಕನ್ನಡದಲ್ಲಿ ಪ್ರಾರಂಭ ಆಯಿತು. ಮಾನ್ವಿಯಲ್ಲೂ ಸಹ ಪ್ರಾರಂಭದ ದಿನದಿಂದ ಈ ಪಕ್ಷ ಅಸ್ತಿತ್ವದಲ್ಲಿದೆ. ಈ ವೆಲ್ಫೇರ್ ಪಾರ್ಟಿಯ ಮುಖಾಂತರ ಒಬ್ಬ ಸದಸ್ಯ, ಪುರಸಭೆ ಸದಸ್ಯ ನಾವು ಮೊದಲ ಬಾರಿಗೆ ಇಲ್ಲಿ ನಾವು ಆಯ್ಕೆಯಾಗಿದ್ದೀವಿ. ಅದು ನಾನೇ ಪುರಸಭೆಯಿಂದ ನಾನು ಆಯ್ಕೆಯಾಗಿದ್ದೆ. ಜನರ ಆಶೀರ್ವಾದ ಮತ್ತು ಜನರು ಇಟ್ಟಿರುವಂಥ ಒಂದು ನಂಬಿಕೆಯಿಂದ ಈಗ ಸತತವಾಗಿ 7 ವರ್ಷಗಳಿಂದ ಪುರಸಭೆಯ ಸದಸ್ಯರಾಗಿ ಇದೇ ವಾರ್ಡ್ 25ರಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಕೈಲಾದಷ್ಟು ನಾವು ಕೆಲಸ ಮಾಡಿದ್ದೀವಿ. ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ನೋಡಿ, ವೆಲ್ಫೇರ್ ಪಾರ್ಟಿ ಪಕ್ಷದ ಬಗ್ಗೆ ಪ್ರಾರಂಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಂಥ ಗಚ್ಚಿ ಬಾಬಾರವರು ತಮ್ಮ ಮುಂದೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಇವತ್ತಿನ ಸ್ಥಾಪನಾ ದಿನ ಅಂದರೆ 15 ವರ್ಷಗಳು ಪ್ರಾರಂಭ ಆಗ್ತವೆ, 14 ವರ್ಷಗಳು ಮುಗಿದೋಗಿವೆ. ಇಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಸುಮಾರು 5 ನಗರಸಭೆ ಮತ್ತು ಪುರಸಭೆಯಲ್ಲಿ ನಮ್ಮ ಸದಸ್ಯರಿದ್ದಾರೆ. 75 ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮಲ್ಲಿದ್ದಾರೆ. ಅದೇ ರೀತಿಯಾಗಿ ಕೇರಳ, ತಮಿಳುನಾಡು ಮತ್ತು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಮತ್ತು ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲಿ ನಮ್ಮ ಸದಸ್ಯರು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ನಗರಸಭೆ, ಪುರಸಭೆಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನುವರೆಗೂ ನಮ್ಮ ಈ ಪಕ್ಷದಿಂದ ಯಾವುದೇ ಒಬ್ಬ MLA ಅಥವಾ MP ಆಗಿಲ್ಲ. ಹೊಸ ಪಕ್ಷ ಇನ್ನು ಪ್ರಾರಂಭದ ಹಂತದಲ್ಲಿ ನಾವು ಹಂತ ಹಂತವಾಗಿ ಹೋಗ್ತಾ ಇದ್ದೀವಿ. ಹೇಗೆಂತಂದರೆ ವೆಲ್ಫೇರ್ ಪಾರ್ಟಿ ಒಂದು ತೆಂಗಿನ ಗಿಡವಾಗಿ ಬೆಳಿಬೇಕಂತೇಳಿ, ಒಂದು ಬಾಳೆಹಣ್ಣಿನ ಗಿಡವಾಗಿ ಬೆಳೆದು ಅಲ್ಲ. ಬಾಳೆಹಣ್ಣಿನಂತೆ ಬೆಳೆದಿರುವಂಥ ಪಕ್ಷಿಗಳು ನಾವು ನೋಡ್ತಾ ಇದ್ದೀವಿ. ಭಾಳ ಫಾಸ್ಟಾಗಿ ಬೆಳೆದ್ಬಿಟ್ಟು ಮತ್ತು ಭಾಳ ಶೀಘ್ರದಲ್ಲೇ ಅವರು ಮುಕ್ತಾಯ ಹಂತಕ್ಕೂ ಹೋಗಿದ್ದಾರೆ. ಅಂಥ ಪಕ್ಷದ ಮುಖಂಡರು ಸಹ ಇವತ್ತು ನಾವು ಜೈಲಿಗೆ ಹೋಗಿ ಬಂದಿರುವಂಥ ಉದಾಹರಣೆ ನಾವು ಕಾಣ್ತಾ ಇದ್ದೀವಿ. ಆದರೆ ವೆಲ್ಫೇರ್ ಪಾರ್ಟಿ ಯಾವುದೇ ಬಿರುಗಾಳಿ ಬರಲಿ, ಯಾವುದೇ ಒಂದು ವಾತಾವರಣ ಆಗಲಿ, ಅದು ಸಹ ಆ ಒಂದು ಹೆಮ್ಮರವಾಗಿ ಹೇಗೆ ತೆಂಗಿನಕಾಯಿ ಮರ ಗಟ್ಟಿಯಾಗಿ ನಿಲ್ಲುತ್ತದೆ ಅದೇ ರೀತಿಯಾಗಿ ನಾವು ವೆಲ್ಫೇರ್ ಪಾರ್ಟಿ ನಿಲ್ಲಬೇಕನ್ನುವಂಥದ್ದು. ಈ ಜನಸೇವೆ ಅನ್ನುವಂಥದ್ದು MLA ಆಗಿ ಅಥವಾ MP ಆಗಿಯೇ ಮಾಡಬೇಕಂತೇನಿಲ್ಲ. ಪ್ರಾರಂಭದಲ್ಲಿ ಜನರ ಮಧ್ಯೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಪುರಸಭೆಯ ಮುಖಾಂತರ ಜನಸೇವೆ ಮಾಡುವಂಥ ಉದ್ದೇಶ. ಒಟ್ಟಾರೆಯಾಗಿ ವೆಲ್ಫೇರ್ ಪಾರ್ಟಿಯ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಈ ಭಾರತ ದೇಶದಲ್ಲಿ ಕಲ್ಯಾಣ ರಾಜ್ಯ ಆಗಬೇಕು. ಇಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಹೊಟ್ಟೆಗೆ ಊಟ ಮತ್ತು ಮೈ ಕೈ ಮುಚ್ಚಲಿಕ್ಕೆ ಬಟ್ಟೆ ಮತ್ತು ಒಂದು ಸೂರು ಅವನಿಗೆ ಇರಬೇಕು, ಒಂದು ಮನೆಯವನಿಗೆ ಇರಬೇಕು. ಆ ರೀತಿಯಲ್ಲಿ ಯಾರೂ ಸಹ ಇಲ್ಲಿ ಬಡವರಾಗಿ ಇರಬಾರ್ದು, ಯಾರೂ ಸಹ ಇಲ್ಲಿ ಹಸಿವೆಯಿಂದ ಬಳಲುವಂಥ ವ್ಯಕ್ತಿಗಳು ಇರಬಾರ್ದು. ಅಂಥ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಲಿ, ಅದಕ್ಕಾಗಿ ಒಂದು ಪರ್ಯಾಯ ರಾಜಕೀಯ ಕೊಡಬೇಕು ಅನ್ನೋ ಉದ್ದೇಶ.